ಮಾಡಿ ಮೇಡಮ್. ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 85ನೇ ದಿನ. ಈ 85ನೇ ದಿನದ ಧ್ಯಾನಕ್ಕೆ ಎಲ್ಲರೂ ತಯಾರಾಗಿ ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳು ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನ ಸೇರಿಸಿ ಕಾಲ್ ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಮ್ಯೂಸಿಕ್ ಹಾಕಿದ್ದೀರಾ ಮೇಡಮ್? ಕೇಳಿಸ್ತಾ ಇಲ್ಲ. ಮ್ಯೂಸಿಕ್ ಬರ್ತಾ ಇಲ್ಲ. ಹೋಗುವ ಉಸಿರು ಹೊರಬರುವ ಉಸಿರನ್ನೇ ನಾವು ಸಾಕ್ಷಿಯಾಗಿ ನೋಡ್ತಾ ಇರೋಣ. ಬಂತು ಮೇಡಮ್, ಬಂತು. ಮತ್ತೆ ಹೋಯ್ತು. ಬರ್ತಾ ಇದೆ ಮ್ಯಾಮ್, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇಲ್ಲ ಮೇಡಮ್, ನಂಗಂದ್ರೆ ನಿಮ್ಗೆ ಕೇಳಿಸ್ತಾ ಇದೆ? ಇಲ್ಲ, ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ. ಇವಾಗ ಬಂತು. ಸಂಗೀತವನ್ನ ಕೇಳ್ತಾ ಕೇಳ್ತಾ ಹಾಗೆ ಉಸಿರನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಯಾವುದು ಕೂಡ ವಿಚಾರ ಇರಬಾರ್ದು.
ಎಷ್ಟೋ ಮಹಾನ್ ಶಕ್ತಿಗಳು ಎಲ್ಲರೂ ಕೂಡ ಹೇಳಿರೋದು ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಬೇಕು ಅಂಥೇಳಿ, ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ಅಂಥೇಳಿ. ಎಲ್ಲ ಮಹಾಶಕ್ತಿಗಳು ಕೂಡ ಅದನ್ನೇ ಹೇಳಿರೋದು. ನಮ್ಮ ಉಸಿರಿನ ಜೊತೆಗೆ ಇರಬೇಕು, ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಬೇಕು, ನಮ್ಮ ಜೊತೆಗೆ ನಾವು ಇರೋದನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ. ಇದನ್ನು ಅಭ್ಯಾಸ ಮಾಡೋದಕ್ಕೋಸ್ಕರನೇ ಮೊದಲಿನವರು ಎಲ್ಲರೂ ಕೂಡ ಹಿಮಾಲಯಗಳಿಗೆಲ್ಲ ಮನೆ ಬಿಟ್ಟು ಹೋಗ್ತಾ ಇದ್ರು. ಆದರೆ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಮನೆಯಲ್ಲೇ ಇದ್ದು ಇದನ್ನು ಸಾಧನೆಯನ್ನು ಮಾಡಬೇಕು ಅಂತೇಳಿ ನಮಗೆಲ್ರಿಗೂ ಕೂಡ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿನೇ ಇದ್ದು ಮನೆಯವರೆಲ್ಲರೂ ಕೂಡ ಇದನ್ನು ನಾವು ಸಾಧನೆಯನ್ನು ಮಾಡಬಹುದು. ನಮ್ಮ ಜೊತೆಗೆ ನಾವು ಅರಿವಿನಿಂದ ಇದ್ದಾಗ, ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ ಯಾವುದು ಅಸಾಧ್ಯವಾಗಿದೆ ಅದು ಎಲ್ಲವನ್ನೂ ಕೂಡ ಅಸಾಧ್ಯವಾಗಿರೋದು ಕೂಡ ಸಾಧ್ಯ ಆಗಿದೆ ಅಂಥೇಳಿ ನಾವು ತಿಳ್ಕೊಳ್ತಾ ಇರ್ತೀವಿ. ಅಸಂಭವ ಅಂತ ನಾವೇನು ಅಂದ್ಕೊಳ್ತೀವಿ ಅದು ಸಂಭವ ನಡೆದಿರೋದನ್ನು ನಾವು ಕಾಣ್ತೀವಿ. ಆದರೆ ಇಲ್ಲಿವರೆಗೂ ಕೂಡ ನಾವು ಜೀವಿಸ್ತಾ ಇದ್ದೀವಿ, ಆದರೂ ಯಾವುದು ಕೂಡ ನಾವು ಗಮನಕ್ಕೆ ತಗೊಳ್ಳೋದಿಲ್ಲ. ಎಲ್ಲವೂ ಕೂಡ ಅಸಾಧ್ಯವಾಗಿರೋದು ಸಾಧ್ಯವಾಗಿದೆ ಅಂತೇಳಿ ಯಾವುದು ಕೂಡ ನಾವು ಗಮನಕ್ಕೆ ತಗೊಳ್ಳೋದಿಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆವಾಗಲೇ ನಾವು ಸ್ವಲ್ಪವಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ಅಸಾಧ್ಯವಾಗಿರೋದು ಸಾಧ್ಯ ಆಗಿದೆ ನಾವು ನೋಡ್ತಾ ಇರ್ತೀವಿ, ಅರಿವಿನಿಂದ ನಾವು ನೋಡ್ತಾ ಇರ್ತೀವಿ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಆಗ ನಾವು ತಿಳ್ಕೊಳ್ತೀವಿ ನಮಗೆ ಜೀವನ ಸಿಕ್ಕಿದೆ ಅಂಥೇಳಿ. ಅದ್ರ ಮೊದಲು ಕೂಡ ನಾವು ಜೀವಿಸ್ತಾನೆ ಇದ್ದೀವಿ, ಆದರೆ ಈ ಒಂದು ಯೋಚನೆ ನಮಗೆ ಬರೋದಿಲ್ಲ. ನಮಗೆ ಜೀವನ ಸಿಕ್ಕಿದೆ ಅನ್ನೋದು ಒಂದು ಯೋಚನೆ ನಮಗೆ ಬರೋದಿಲ್ಲ. ಏನೋ ಒಂದು ಜೀವಿಸ್ತಾ ಇರ್ತೀವಿ, ಹೇಗೋ ಒಂದು ಜೀವಿಸ್ತಾ ಇರ್ತೀವಿ, ಏನು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ನಮಗೆ ಜೀವನ ಸಿಕ್ಕಿರೋದಕ್ಕೆ ನಾವು ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಹೂಗಳನ್ನು, ಗಿಡ ಮರಗಳನ್ನು ಮತ್ತು ಜನಗಳ ಒಂದು ಸಂಘದಲ್ಲಿ, ಪ್ರಕೃತಿ ಸಂಘದಲ್ಲಿ ಇದು ಎಲ್ಲವೂ ಕೂಡ ಪಕ್ಷಿ, ಗಿಡ, ಮರ, ಹೂ, ಪ್ರಾಣಿ, ಪ್ರಕೃತಿ ಪ್ರತಿಯೊಂದು ಕೂಡ
ನಾವು ಜೀವ ಇರೋದಕ್ಕೆ, ನಮಗೆ ಜೀವನ ಸಿಕ್ಕಿರೋದಕ್ಕೇನೆ ನಾವು ನೋಡ್ತಾ ಇರೋದು. ಅದ್ರ ಜೊತೆಗೆ ನಾವು ಒಂದಾಗಿರೋದು. ಅದ್ರ ಜೊತೆಗೆ ನಾವು ಕೂಡ ಜೀವಿಸ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ಜೀವಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತೇಳಿ ನಮಗೆ ಸ್ವಲ್ಪ ಸ್ವಲ್ಪವಾಗಿ ಅರಿವಿಗೆ ಬರುತ್ತೆ ಧ್ಯಾನಕ್ಕೆ ಬಂದಮೇಲೆ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಅದನ್ನು ಯಾವುದು ಕೂಡ ನಾವು ಅರಿವಿನಿಂದ ನೋಡೋದಿಲ್ಲ. ನಾನು ಕೂಡ ಜೀವಿಸ್ತಾ ಇದ್ದೀನಿ, ಪ್ರತಿಯೊಂದು ಕೂಡ ಜೀವಿಸ್ತಾ ಇದೆ. ಇದು ಎಲ್ಲ ಹೇಗೆ ಸಾಧ್ಯ? ಅಸಾಧ್ಯವಾಗಿರೋದು ಸಾಧ್ಯವಾಗ್ತಾ ಇದೆಯಲ್ಲ. ಈ ಚಿಂತನೆಯನ್ನು ನಾವು ಯಾವಾಗ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ ಅಂದರೆ ಧ್ಯಾನಕ್ಕೆ ಬಂದಮೇಲೆ. ಪ್ರತಿಯೊಂದು ಕೂಡ ಜೀವಿಸ್ತಾ ಇದೆ, ನಾನು ಕೂಡ ಜೀವಿಸ್ತಾ ಇದ್ದೀನಿ. ಮತ್ತೆ ನಾನು ಜೀವಿಸ್ತಾ ಇರೋದು ಹೇಗೆ ಜೀವಿಸ್ತಾ ಇದ್ದೀನಿ? ಯಾವುದರ ಮುಖಾಂತರ ನಾನು ಜೀವಿಸ್ತಾ ಇದ್ದೀನಿ? ಎಲ್ಲವನ್ನು ಕೂಡ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಹೊರಗಿನ ಒಂದು ಪ್ರಾಣಿ, ಪಕ್ಷಿ, ನೀರು, ಗಿಡ, ಮರ, ಹೂವು ಯಾವ ರೀತಿ ಆಡ್ತಾ ಇದೆ, ನಾನು ಕೂಡ ಹಾಗೇನೆ ಆಡ್ತಾ ಇದ್ದೀನಿ, ಜೀವಿಸ್ತಾ ಇದ್ದೀನಿ. ಯಾವ ಒಂದು ಶಕ್ತಿ ನನ್ನ ಒಳಗಡೆ ಅಡಗಿದೆ, ಯಾವ ಒಂದು ಶಕ್ತಿ ನನ್ನ ಮುಖಾಂತರ ಮಾಡಿಸ್ತಾ ಇದೆ. ಆಗ ನಮಗೆ ಈ ಪ್ರಾಪಂಚಿಕದ ಚಿಂತನೆಗಳನ್ನೆಲ್ಲ ಹೋಗಿ ಈ ಚಿಂತನೆಯನ್ನು ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ಅಂದರೆ ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ, ನಮ್ಮ ಒಳಗಡೆ ನಾವು ನೋಡಿಕೊಂಡಾಗ. ಎಲ್ಲಿವರೆಗೂ ನಾವು ಧ್ಯಾನಕ್ಕೆ ಬರೋದಿಲ್ವೋ ಅಲ್ಲಿವರೆಗೆ ನಾವು ಹೊರಗಡೆನೇ ಹುಡುಕ್ತಾ ಇರ್ತೀವಿ. ಹೊರಗಡೆದ್ದೇ ನಾವು ಚಿಂತನೆಯನ್ನು ಮಾಡ್ತಾ ಇರ್ತೀವಿ. ಭಗವಂತನ ಚಿಂತೆ ನಾವು ಕಿಂಚಿತ್ತೂ ಕೂಡ ಮಾಡೋದಿಲ್ಲ. ಅಂದರೆ ಆ ಭಗವಂತನನ್ನು ಕೂಡ ನಾವು ಹೊರಗಡೆನೇ ಹುಡುಕ್ತಾ ಇರ್ತೀವಿ. ಯಾವಾಗ ನಾವು ನಮ್ಮ ಎರಡೂ ಕಣ್ಣನ್ನು ಮುಚ್ಚಿ ಹೊರಗಿನ ಪ್ರಪಂಚವನ್ನು ನೋಡೋದನ್ನು ಬಿಟ್ಟು ನಮ್ಮ ಒಳಗಡೆ ಯಾವಾಗ ನಾವು ಪ್ರಯಾಣ ಮಾಡ್ತೀವೋ ಅದ್ಭುತವಾದಂತಹ ಶಕ್ತಿ, ಒಂದು ಕಿಡಿ ಅಂದರೆ ಒಂದು ಕಾಂತಿ, ಭಗವಂತನ ಕಾಂತಿ. ಇವಾಗ ಒಂದು ಚಿರ್ಚಿರ್ ಕಡ್ಡಿ ಇರುತ್ತೆ, ಆ ಚಿರ್ಚಿರ್ ಕಡ್ಡೆ ನಾವು ಕೈಯಲ್ಲಿ ಇಟ್ಕೊಂಡು ಹಚ್ಚಿ ಕೈಯಲ್ಲಿ ಇಟ್ಕೊಂಡಾಗ ಆ ಕಿಡಿಗಳು ಯಾವ ರೀತಿ ಹರಡಿಕೊಳ್ಳುತ್ತೋ ಅದೇ ರೀತಿನೇ ಆ ಒಂದು ಕಿಡಿ, ಆ ಭಗವಂತನ ಒಂದು ಕಿಡಿ ನಮ್ಮಲ್ಲಿನೂ ಕೂಡ ಇದೆ. ಅದು ಯಾವಾಗಲೂ ಕೂಡ ಆರದೇ ಇರೋದು, ಅದು ಯಾವಾಗಲೂ ಕೂಡ ಬೂದಿ ಆಗದೆ ಇರುವಂಥ ಒಂದು ಶಕ್ತಿ ಅಂಥೇಳಿ ನಾವು ತಿಳ್ಕೊಳ್ತೀವಿ. ಅದು ಯಾವತ್ತೂ ಕೂಡ ಆರೋದಿಲ್ಲ, ಯಾವತ್ತೂ ಕೂಡ ಅದು ಬೂದಿ ಆಗೋದಿಲ್ಲ. ಆ ಕಾಂತಿ, ಆ ಕಿಡಿ ಯಾವಾಗಲೂ ಕೂಡ ಹಾಗೇ ಇರುತ್ತೆ.
ಆ ಕಾಂತಿಯಿಂದ ತುಂಬಿಕೊಂಡಿರುವಂಥ ಆ ಕಿಡಿಯಿಂದ ನಮ್ಮ ಒಳಗಡೆ ಏನು ಆ ಒಂದು ಸಣ್ಣ ಒಂದು ಕಿಡಿ, ಒಂದು ಕಾಂತಿ ಇದೆಯೋ ಅದರಿಂದನೇ ಇಷ್ಟೆಲ್ಲ ನಡೀತಾ ಇದೆ. ಪ್ರತಿಯೊಂದು ಕೂಡ ಆ ಕಿಡಿಗಳು ಪ್ರತಿಯೊಂದರಲ್ಲಿನೂ ಕೂಡ ಇದೆ. ಯಾವುದರಲ್ಲಿನೂ ಕೂಡ ಅದನ್ನು ಆರಿ ಹೋಗೋದಿಲ್ಲ. ಅದು ಬೆಳಗ್ತಾನೆ ಇರತ್ತೆ, ಕಾಂತಿಯಿಂದ ತುಂಬಿಕೊಂಡಿದ್ದೇ ಇರತ್ತೆ. ಹಾಗಾದರೆ ಇದನ್ನೆಲ್ಲವನ್ನು ಸೃಷ್ಟಿ ಮಾಡಿದವರು ಆ ಸೃಷ್ಟಿಕರ್ತ ಯಾರು? ಅಲ್ಲಿವರೆಗೂ ನಾವು ತಲುಪಬೇಕು ಅನ್ನೋದು ನಮಗೆ ತಪ್ಪನೆ ಬರುತ್ತೆ. ಆ ಭಗವಂತನನ್ನು ನಾವು ಕಾಣಬೇಕು. ಈ ಭಗವಂತನನ್ನು ಸೃಷ್ಟಿ ಮಾಡಿದಂಥ ಆ ಭಗವಂತನನ್ನು ನಾವು ಕಾಣಬೇಕು. ಆ ಸೃಷ್ಟಿಕರ್ತನನ್ನು ನಾವು ಕಾಣಬೇಕು. ಆ ಸೃಷ್ಟಿಕರ್ತನ ಒಂದು ಸಂಘದಲ್ಲಿ ನಾವು ಇರಬೇಕು ಅಂತೇಳಿ. ನಮ್ಮ ಒಳಗಿನ ಕಾಂತಿಯನ್ನು ನಾವು ಯಾವಾಗ ನೋಡೋದನ್ನು ಶುರು ಮಾಡ್ಕೊಳ್ತೀವೋ, ಈ ಕಾಂತಿ ಅಲ್ಲಿಂದ ಬಂದಿದೆ, ಅಲ್ಲಿಗೆ ನಾವು ಹೋಗಿ ನಾವು ಸೇರ್ಕೋಬೇಕು, ತಿಳ್ಕೋಬೇಕು, ಕಲಿಬೇಕು ಅನ್ನೋದು ನಮಗೆ ತಪ್ಪನೆ ಬರುತ್ತೆ. ಈ ನಮ್ಮ ಒಳಗಡೆ ಇರುವಂಥ ಜೀವಾತ್ಮ, ಈ ಕಾಂತಿ ಆ ಪರಮಾತ್ಮಗೆ ಸಂಬಂಧಪಟ್ಟಿದ್ದು. ಯಾವಾಗ ನಾವು ಭಗವಂತನ ಒಂದು ಶಕ್ತಿ ನಮ್ಮ ಒಳಗಡೆನೂ ಕೂಡ ಜೀವಿಸ್ತಾ ಇದೆ ಅಂದಾಗ ನಮ್ಮ ಒಳಗಡೆ ನಾವು ಪ್ರಯಾಣವನ್ನು ನಾವು ಮಾಡ್ತಾ ಇರ್ತೀವಿ. ಹೊರಗಡೆ ಭಗವಂತನನ್ನು ನಾವು ಹುಡ್ಕೋದಕ್ಕೆ ಹೋಗೋದಿಲ್ಲ. ನಮ್ಮ ಒಳಗಡೆ ನಾವು ಯಾವಾಗ ಭಗವಂತನ ಒಂದು ಶಕ್ತಿ ನಾವು ಗುರುತಿಸ್ತೀವೋ, ಎಲ್ಲದರಲ್ಲಿನೂ ಕೂಡ ಭಗವಂತನ ಶಕ್ತಿ ಇದೆ ಅಂತೇಳಿ ನಾವು ಅಲ್ಲಿನೂ ಕೂಡ ಹೊರಗಡೆನೂ ಕೂಡ ಗುರುತಿಸ್ತೀವಿ. ಒಳಗಡೆ ಏನಿದೆಯೋ ಹೊರಗಡೆ ಅದೇ ಇದೆ, ಹೊರಗಡೆ ಏನಿದೆಯೋ ಒಳಗಡೆ ಕೂಡ ಅದೇ ಇದೆ. ಆ ಶಕ್ತಿನೇ ಇದೆ. ಹೊರಗಡೆ ಏನು ಕೆಲಸ ಮಾಡ್ತಾ ಇದೆ ಆ ಶಕ್ತಿ ನಮ್ಮ ಒಳಗಡೆನೂ ಕೂಡ ಅದೇ ಕೆಲಸ ಮಾಡ್ತಾ ಇದೆ. ಇಲ್ಲಿ ಭೇದ ಭಾವ ಅನ್ನೋದು ಇಲ್ವೇ ಇಲ್ಲ. ಒಳಗೊಂದು ಹೊರಗೊಂದು ಇಲ್ವೇ ಇಲ್ಲ. ಯಾವಾಗ ನಾವು ಭೇದ ಭಾವ ಮಾಡ್ತೀವಿ, ಹೊರಗೊಂದು ಒಳಗೊಂದು ನಾವು ಯಾವಾಗ ಅಂದ್ಕೊಳ್ತೀವಿ ಅಂದರೆ ಧ್ಯಾನ ಮಾಡದೇ ಇರುವಾಗ. ಹೊರಗೆ ಇರೋದೇ ಬೇರೆ, ನಮ್ಮ ಒಳಗೆ ನಡೆಯೋದೇ ಬೇರೆ ಅಂಥೇಳಿ ನಾವು ಹಾಗೆ ಜೀವಿಸ್ತಾ ಇರ್ತೀವಿ. ಒಳಗೊಂದು ಹೊರಗೊಂದು ಅಲ್ಲಿ ಭೇದ ಭಾವ ಇರುತ್ತೆ. ಒಳಗಡೆ ಒಂದು ವಿಚಾರ ಮಾಡ್ತಾ ಇರ್ತೀವಿ, ಹೊರಗಡೆ ಇನ್ನೊಂದು ರೀತಿಯಲ್ಲಿ ಇರ್ತೀವಿ. ಯಾಕೆಂದರೆ ನಾವು ಅದನ್ನೇ ಹಾಗೇನೆ ನೋಡ್ತಾ ಇರ್ತೀವಿ. ಹೊರಗಡೆ ಇರೋದೇ ಬೇರೆ, ನಮ್ಮ ಒಳಗಡೆ ಇರೋದೇ ಬೇರೆ ಅಂಥೇಳಿ. ಯಾವಾಗ ಕಣ್ಣು ಮುಚ್ಚಿ ನಾವು ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡ್ತೀವೋ, ಹೊರಗಡೆ ಏನಿದೆಯೋ ನಮ್ಮ ಒಳಗಡೆನೂ ಕೂಡ ಅದೇ ಇದೆ. ನಮ್ಮ ಒಳಗಡೆ ಏನಿದೆಯೋ ಅದು ಹೊರಗಡೆನೂ ಕೂಡ ಅದೇ ಇದೆ. ನಾವಿಲ್ಲಿ ಯಾವುದೂ ಕೂಡ ಭೇದ ಭಾವ ಅನ್ನೋದು ಹೊರಟೋಗುತ್ತೆ.
ಸಾಧನೆಯ ಮುಖಾಂತರ ಪ್ರತಿದಿನ ನಾವು ಸಾಧನೆಯನ್ನು ಮಾಡಬೇಕು. ನಾವು ದುಡ್ಡು ಬೇಕು, ಮನೆ ಬೇಕು, ಆಸ್ತಿ ಸಂಪಾದನೆ ಮಾಡಬೇಕು ಅಂದರೆ ನಾವು ಓಡ್ತಾ ಇರ್ತೀವಿ. ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡೋದಿಲ್ಲ. ಯಾರು ಭಗವಂತನನ್ನು ಕಾಣಬೇಕು, ಭಗವಂತನ ಒಂದು ಸಂಘದಲ್ಲಿರಬೇಕು, ಭಗವಂತನ ಜೊತೆಗೆ ಇದ್ದು ಕಲ್ತ್ಕೋಬೇಕು ಅಂತೇಳಿ ಯಾರು ಅಂದ್ಕೊಳ್ತಾರೋ, ಯಾರಿಗೆ ನಿಜವಾದ ಭಗವಂತನ ತಪ್ಪನೆ ಇರುತ್ತೋ, ಭಗವಂತನ ತಪ್ಪನೆ ಅಂದರೆ ಪೂಜೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಲ್ಲ, ಭಕ್ತಿ ತೋರಿಸ್ಕೊಳ್ಳೋದಲ್ಲ. ಪೂಜೆ ಹಣ್ಣು ಕಾಯಿ ಇಟ್ಟು ಅದರಿಂದ ಭಗವಂತ ಒಲಿಯೋದಿಲ್ಲ. ಹಣ್ಣು ಕಾಯಿಯಿಂದ ಭಗವಂತ ಒಲಿಯೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ. ನಮ್ಮ ಒಳಗಡೆನೆ ಆ ಭಗವಂತನ ಇದ್ರೂ ಕೂಡ ನಾವು ಅಂಧಕಾರದಲ್ಲಿನೇ ಇರ್ತೀವಿ. ನಮ್ಮ ಒಳಗಡೆ ಇರುವಂಥ ಭಗವಂತನನ್ನೇ ನಾವು ಅರಿಲಿಲ್ಲ ಅಂದರೆ ಹೊರಗಿನ ಒಂದು ಭಗವಂತನನ್ನ ನಾವು ಹೇಗೆ ಅರಿತೀವಿ, ಹೇಗೆ ಕಾಣೋದಕ್ಕೆ ಸಾಧ್ಯ ಆಗತ್ತೆ? ಕಾಣಿಸ್ಕೊಳ್ಳೋದಿಲ್ಲ. ಆ ಭಗವಂತ ನಮ್ಮ ಒಳಗಡೆನೇ ಇದ್ದಾನೆ. ನಮ್ಮ ಒಳಗಡೆ ಇರುವಂಥ ಭಗವಂತನನ್ನ ನಾವು ಕಾಣಬೇಕು. ಭಗವಂತನ ಜೊತೆಗೆ ಸಂಘದಲ್ಲಿ ಇರಬೇಕು, ಭಗವಂತನ ಜೊತೆಗೆ ಇರಬೇಕು. ಭಗವಂತನ ಜೊತೆಗೆ ನಾವು ಇದ್ದು ಕಲ್ತ್ಕೋಬೇಕಂದ್ರೆ ನಾವು ಓಡೋದಲ್ಲ, ನಾವು ಒಂದು ಕಡೆ ಕೂತ್ಕೋಬೇಕು, ಕಣ್ಣು ಮುಚ್ಚಿ ನಾವು ಕೂತ್ಕೋಬೇಕು. ಆಗ ನಮಗೆ ಸಿಗತ್ತೆ ಭಗವಂತನ ಒಂದು ಸಂಘ. ನಾವು ಹೊರಗಿನ ಒಂದು ಪ್ರಪಂಚವನ್ನ ನೋಡಿ ನಮಗೆ ಒಂದು ಮನೆ ಬೇಕು ಅಂತ ನಾವು ಅನ್ಕೊಂಡಾಗ ನಾವು ಮನೆ ಕಟ್ಟಿಸ್ಕೊಳ್ತೀವಿ. ನಮಗೆ ಇಷ್ಟು ದುಡ್ಡು ಬೇಕು ಅಂದರೆ ನಾವು ಆ ರೀತಿ ದುಡ್ಡು ಸಂಪಾದನೆ ಮಾಡ್ಕೊಳ್ತೀವಿ. ಒಂದು ಚಿನ್ನದ ಸರ ನನಗೆ ಬೇಕು ಅಂದರೆ ನಾವು ಚಿನ್ನದ ಸರ ಮಾಡ್ಕೊಳ್ತೀವಿ. ಅದು ಹೆಂಗೆ ಮಾಡ್ಕೊಳ್ತೀವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಚಿನ್ನದ ಸರ ಬೇಕು ಅಂದರೆ ನಮಗದು ಆಗತ್ತೆ, ಸಾಧ್ಯ ಆಗತ್ತೆ. ಒಂದು ಮನೆ ಬೇಕು, ನನಗೆ ಒಂದು ಕಾರ್ ಬೇಕು, ನನಗೆ ಕಾರ್ ಬೇಕು. ಅದು ಒಟ್ಟಿನಲ್ಲಿ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಹೆಂಗನ ಮಾಡಿ ಒಂದು ಕಾರ್ ತಗೊಳ್ಳೇಬೇಕು ಅಂದರೆ ಎಲ್ಲ ಕೂಡ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ. ಅನ್ಕೊಂಡಿರೋದು ಕಾರು ನಮ್ಮ ಮನೆಗೆ ಬಂದೇ ಬರುತ್ತೆ. ನಾವು ಹೊರಗಿನ ಪ್ರಪಂಚವನ್ನು ನೋಡಿ ಏನು ಅನ್ಕೊಳ್ತೀವಿ ಅದು ನಮಗೆ ಸಿಕ್ಕೇ ಸಿಗತ್ತೆ. ಆದರೆ ನಾವು ಓಡ್ತಾ ಇರ್ತೀವಿ. ಅದು ಒಂದು ಕಾರ್ ನನ್ನ ಮನೆಗೆ ಬಂದಮೇಲೆ ಮತ್ತೆ ಅಲ್ಲಿಗೆ ನಾವು ಬಿಡೋದಿಲ್ಲ, ಇನ್ನೊಂದು ಏನೋ ಒಂದು ನಾವು ಕೇಳ್ತೀವಿ. ಹಾಗೆ ಓಡ್ತಾನೆ ಇರ್ತೀವಿ. ಒಂದು ಸಿಕ್ಕಿದ ಮೇಲೆ ಇನ್ನೊಂದು, ಇದು ಬಿಟ್ಬಿಡ್ತೀವಿ, ಸಿಕ್ಕಿರೋದು ಬಿಟ್ಬಿಡ್ತೀವಿ, ಇನ್ನೊಂದಕ್ಕೆ ಕೈ ಹಾಕ್ತೀವಿ. ಅದನ್ನು ಕೂಡ ಬಿಟ್ಬಿಡ್ತೀವಿ ಸಿಕ್ಕಿದ ಮೇಲೆ, ಮತ್ತೆ ಇನ್ನೊಂದಕ್ಕೆ ಅದು ನಾವು ಸಿಕ್ಕಿರೋದನ್ನು ಕೂಡ ನಾವು ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ಕೇಳ್ತಾನೆ ಇರ್ತೀವಿ, ಓಡ್ತಾನೆ ಇರ್ತೀವಿ. ಯಾವಾಗ ನಾವು ನಮ್ಮ ಒಳಗಡೆ ಪ್ರಯಾಣ ಮಾಡ್ತೀವೋ, ಕಣ್ಣು ಮುಚ್ಚಿ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ ನಾವು ಇಲ್ಲಿನೂ ಕೂಡ ಕೇಳ್ಕೊಳ್ತೀವಿ. ಭಗವಂತನ ಸಂಘದಲ್ಲಿದ್ದು ನಾವು ನೋಡ್ತಾ ಇರ್ತೀವಿ, ಏನು ಮಾಡ್ತಾ ಇದ್ದಾನೆ ಭಗವಂತ, ಯಾವ ರೀತಿ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾನೆ ಭಗವಂತ. ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ ಭಗವಂತ ಏನು ಮಾಡ್ತಾ ಇರ್ತಾನೋ, ಭಗವಂತನ ಒಂದು ಕೆಲಸ ಕಾರ್ಯವನ್ನ
ನಾವು ನಮ್ಮ ಗಮನ ಅಲ್ಲಿಗೆ ಹೋಗ್ತಾ ಇರತ್ತೆ. ಅಂದರೆ ನಾವು ಅದನ್ನು ನೋಡ್ತಾ ಇರ್ತೀವಿ ನಮ್ಮ ದಿವ್ಯ ದೃಷ್ಟಿಯಿಂದ. ಈ ಎರಡು ಚರ್ಮ ಚಕ್ಷುವಿನಿಂದ, ಈ ಎರಡು ಕಣ್ಣಿನಿಂದ ನಾವು ಹೊರಗಿನ ಪ್ರಪಂಚವನ್ನು ನೋಡ್ತೀವಿ. ಎರಡು ಕಣ್ಣು ಮುಚ್ಚಿದ್ರೆ ಭಗವಂತನ ಒಂದು ಪ್ರಪಂಚವನ್ನು ನಾವು ನೋಡ್ತೀವಿ. ಆಗ ನಾವು ಇಲ್ಲಿನೂ ಕೂಡ ಅನ್ಕೊಳ್ತಾ ಇರ್ತೀವಿ, ನಾವು ಎಷ್ಟರ ಮಟ್ಟಿಗೆ ಏನು ಅನ್ಕೊಳ್ತಾ ಇರ್ತೀವಿ ಇಲ್ಲಿನೂ ಕೂಡ ನಮಗೆ ಸಿಗ್ತಾ ಇರತ್ತೆ. ಈ ಎರಡು ಕಣ್ಣಿಂದ ಈ ಪ್ರಪಂಚದಿಂದ ನೋಡಿದಂಥ ಈ ಎರಡು ಕಣ್ಣಿನಿಂದ ನಾವು ಏನು ಕೇಳ್ಕೊಳ್ತೀವಿ ಅದು ಸಿಕ್ಕಿದ ಮೇಲೆ ಎರಡೂ ಕಣ್ಣು ಮುಚ್ಚಿ ನಾವು ಭಗವಂತನ ಒಂದು ರಾಜ್ಯಕ್ಕೆ ನಾವು ಸೇರಿಕೊಂಡಾಗ ಅಲ್ಲಿರುವಂಥದ್ದನ್ನೆಲ್ಲವನ್ನು ಕೂಡ ನೋಡಿ ಅಲ್ಲಿ ನಾವು ಏನು ಕೇಳ್ತೀವಿ ಅದನ್ನು ನಮಗೂ ಅಲ್ಲಿನೂ ಕೂಡ ಸಿಗತ್ತೆ. ನಾವಿಲ್ಲಿ ಏನು ಈ ಎರಡೂ ಕಣ್ಣಿಂದ ನೋಡಿ ಏನು ಕೇಳ್ತೀವಿ, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಎರಡೂ ಕಣ್ಣನ್ನು ಮುಚ್ಚಿ ಅದನ್ನು ನಾವು ಬಿಡ್ತೀವಿ. ಏನು ಬೇಕು ಅಂತೇಳಿ ನಾವು ಮಾಡ್ಕೋಬೇಕು ಅಂತೇಳಿ ಏನು ಅನ್ಕೊಳ್ತೀವಿ ಅದನ್ನೆಲ್ಲವನ್ನು ಕೂಡ ನಾವು ಬಿಟ್ಟಾಕ್ತೀವಿ. ಅದು ಬೇಡ, ಇದು ಬೇಕು. ಭಗವಂತನವನ್ನ ಒಂದು ರಾಜ್ಯದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ನನಗೆ ಇಲ್ಲಿರೋದು ಬೇಕು, ಈ ಹೊರಗಿನ ಪ್ರಪಂಚವನ್ನ ಏನು ನೋಡಿ ನನಗೆ ಬೇಕು ಅಂತ ಅನ್ಕೊಳ್ತಾ ಇದ್ನೋ, ಧ್ಯಾನಕ್ಕೆ ಬಂದಮೇಲೆ ಅದು ಯಾವುದು ಕೂಡ ನಾವು ಕೇಳೋದಿಲ್ಲ. ನಾವು ಹೇಗಿದ್ದೀವೋ ಅದು ನಾವೆಲ್ಲವೂ ಕೂಡ ನಾವು ಸರಿಯಾಗಿನೇ ಇದ್ದೀವಿ. ನಮ್ಮ ಗಮನ ಅಲ್ಲಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ನಾವು ಹೇಗಿದ್ದೀವೋ ಅದು ನಾವು ಸರಿಯಾಗಿನೇ ಇದ್ದೀವಿ. ನಮ್ಗೇನು ಬೇಕು ಅದೆಲ್ಲವನ್ನು ಕೂಡ ನಮ್ಗೆ ಸಿಗ್ತಾ ಇದೆ. ನಮಗೇನು ಬೇಕು ಎಲ್ಲವೂ ಕೂಡ ಸಿದ್ಧವಾಗಿನೇ ಇದೆ. ಮತ್ತೆ ಕೇಳೋದೇನಿಲ್ಲ, ಅಲ್ಲಿ ಏನಿದೆ ಭಗವಂತನಿಗೆ ನಾವು ಕೇಳೋದೇನಿದೆ, ಹುಡ್ಕೋದೇನಿದೆ, ಎಲ್ಲವೂ ಕೂಡ ಆಲ್ರೆಡಿ ಎಲ್ಲನೂ ಕೂಡ ಇದೆ. ಹೊಸದು ಭಗವಂತನ ಒಂದು ರಾಜ್ಯದಲ್ಲಿದೆ. ಅಲ್ಲಿ ಹೊಸದನ್ನ ನೋಡಿದಾಗ ನಮಗೆ ಅದು ಬೇಕು ಅನ್ಸತ್ತೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ.
ನಾವು ಈ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಭಗವಂತನ ರಾಜ್ಯದಲ್ಲಿ ಇದ್ದಾಗ್ಲೂ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾಗ ನಮಗೆ ಸ್ವಲ್ಪ ಅಹಂಕಾರ ಬಂದ್ರೂ ಕೂಡ ನಮ್ಮ ಮನಸ್ಸು ಅದನ್ನೇ ಕಾಯ್ತಾ ಇರತ್ತೆ. ಆ ಒಂದು ರಾಜ್ಯದಿಂದ, ಭಗವಂತನ ರಾಜ್ಯದಿಂದ ನಾವು ಹೊರಗಡೆ ಹೇಳ್ಕೊಂಡು ಬಂದ್ಬಿಡ್ಬೇಕು ಅಂತೇಳಿ ಮನಸ್ಸು ಅದನ್ನೇ ಕಾಯ್ತಾ ಇರತ್ತೆ. ಎಷ್ಟೋ ಸಾಧನೆಯನ್ನ ಮಾಡ್ತಾ ಇದ್ರು ಕೂಡ ಯಾವಾಗ ಮನಸ್ಸು ಅದನ್ನೇ ಕಾಯ್ತಾ ಇರತ್ತೋ ನಮಗೆ ಅಹಂಕಾರ ಏನಾದರೂ ಆ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಅಹಂಕಾರ ಅನ್ನೋದು ಕಾಣಿಸ್ಕೊಂಡ್ರೆ ನನಗೆ ಎಲ್ಲ ಗೊತ್ತು, ನಾನು ಎಲ್ಲ ತಿಳ್ಕೊಳ್ತಾ ಇದ್ದೀನಿ, ಭಗವಂತನ ರಾಜ್ಯದಲ್ಲಿ ನಾನು ಪ್ರವೇಶಿಯಾಗಿ ಭಗವಂತನ ಒಂದು ಸೃಷ್ಟಿಯ ನಿಯಮಗಳನ್ನು ಒಂದೊಂದೇ ಆಗಿ ತಿಳ್ಕೊಳ್ತಾ ಇದ್ದೀನಿ, ನಾನು ಕೂಡ ಒಂದು ಶಕ್ತಿಶಾಲಿ, ಇವಾಗ ನನ್ನನ್ನು ನಾನು ಯಾರಿಗೂ ನಾನು ಕಡಿಮೆ ಅಲ್ಲ. ನಮಗೆ ಏನೋ ಒಂದು ಈ ರೀತಿ ಏನಾದರೂ ಸ್ವಲ್ಪ ನಮಗೆ ಅಹಂಕಾರ ಬಂದ್ಬಿಟ್ರು ಕೂಡ ನಮ್ಮ ಮನಸ್ಸು ಅದನ್ನೇ ಕಾಯ್ತಾ ಇರತ್ತೆ. ಬಂದ್ಬಿಡು ಒಳಗಡೆ, ಇವಾಗ ನಿಂಗೆಲ್ಲ ಶಕ್ತಿ ಬಂತಲ್ವಾ, ಭಗವಂತನ ಒಂದು ರಾಜ್ಯದಲ್ಲಿ ಸೇರ್ಕೊಂಡು ಎಲ್ಲ ಕೂಡ ನೀನು ಕಲ್ತ್ಕೊಂಡೆ, ಎಲ್ಲ ಕೂಡ ನೀನು ನೋಡಿದೆ, ಹೊರಗಡೆ ಬಂದ್ಬಿಡಿ, ಇವಾಗ ನೀನು ರಾಜಭಾರ ಮಾಡು ಅಂಥೇಳಿ ಆ ರೀತಿ ನೈಸಾಗಿ ಮಾಡಿ ಹೊರಗಡೆ ಕರ್ಕೊಂಡು ಬಂದ್ಬಿಡತ್ತೆ. ಮನಸ್ಸು ಯಾವ ಕ್ಷಣದಲ್ಲಿ ನಮಗೆ ಮತ್ತೆ ಮನಸ್ಸನ್ನು ಚಂಚಲ ಮಾಡುತ್ತೋ ಗೊತ್ತಿಲ್ಲ. ಅರಿವಿನಿಂದ ನಾವು ಇರಬೇಕು ಫ್ರೆಂಡ್ಸ್. ಅಹಂಕಾರ ಅನ್ನೋದು ನಮಗೆ ಬರಬಾರ್ದು. ನಾವು ನಮಗೆ ಅಹಂಕಾರ ಬರ್ತಾ ಇದೆ ಅಂದರೆ ನಮಗೆ ಅದು ಒಂದೊಂದ್ಸತಿ ಅದು ಗೊತ್ತಾಗೋದಕ್ಕೂ ಕೂಡ ಕೊಡೋದಿಲ್ಲ. ನಮ್ಮ ಮನಸ್ಸಿನ ಸ್ಥಿತಿ, ನಾನು ಮಾಡ್ತಾ ಇರೋದು ಸರಿಯಾಗಿನೇ ಮಾಡ್ತಾ ಇದ್ದೀನಿ ಅಂಥೇಳಿ ಅಷ್ಟರ ಮಟ್ಟಿಗೆ ನಮಗೆ ಅಹಂಕಾರ ಬಂದ್ಬಿಟ್ಟಿರತ್ತೆ. ಆ ಅಹಂಕಾರ ಅನ್ನೋದು ನಾವು ಆವಾಗವಾಗ ನಾವು ಚೆಕ್ ಮಾಡ್ಕೊಳ್ತಾನೆ ಇರಬೇಕು. ನಮಗಿಂತ ಉತ್ತಮವಾದಂಥ ಸ್ಥಿತಿಯಲ್ಲಿರೋರನ್ನ ಅವ್ರ ಸಂಘದಲ್ಲಿ ಇದ್ದು ನಾವು ಕೇಳ್ತಾ ಇರಬೇಕು. ಯಾಕೆ ಈ ಮಾತನ್ನು ನಿಮಗೆ ನಾನು ಹೇಳ್ತಾ ಇರ್ತೀನಿ ಅಂದರೆ, ಅವಾಗವಾಗ ನಮ್ಮ ಮನಸ್ಸು ನಮಗೆ ಆ ಭಗವಂತನ ಸಂಘದಲ್ಲಿ ಇದ್ದಾಗ ಹೊರಗಡೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ. ಒಂದೊಂದ್ಸತಿ ಎಷ್ಟು ಒಂದು ಮೃದುವಾಗಿ ಆ ಮನಸ್ಸನ್ನು ಮಾತಾಡಿ ನಮಗೆ ಹೊರಗಡೆನೇ ಎಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದು ನನಗೆ ಅನುಭವಕ್ಕೆ ಬಂದಿದೆ. ಹಾಗಾಗಿ ನಾವು ಯಾವುದು ಕೂಡ ನಾವು ತೀರ್ಮಾನವನ್ನು ನಾವು ತಗೋಬಾರ್ದು, ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತೇಳಿ. ಅದು ಏನು ನಡೀತಾ ಇದೆ ಹಾಗೇ ನಾವು ಅದ್ರ ಜೊತೆಗೆ ಸಾಕ್ತಾ ಇರಬೇಕು, ಒಂದು ಭಗವಂತನ ಶಕ್ತಿಯ ಜೊತೆಗೆ. ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ, ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಯಾವಾಗಲೂ ಕೂಡ ಭಗವಂತನಿಗೆ ನಾವು ಸರೆಂಡರ್ ಆಗೋದನ್ನು ಕಲ್ತ್ಕೋಬೇಕು. ನಮಗೆ ಎಷ್ಟೇ ಒಂದು ಜ್ಞಾನ
ಸಿಕ್ಕಿದ್ರೂ ಕೂಡ ಭಗವಂತನಿಂದನೇ ನಮಗೆ ಸಿಕ್ಕಿರತ್ತೆ. ಆ ಜ್ಞಾನ ನಮಗೆ ಬಂದಿರತ್ತೆ. ನಾವು ಸಾಧನೆ ಮಾಡಿರ್ಬೋದು, ಆದರೆ ಇಂಥ ಒಂದು ಅದ್ಭುತ ಜ್ಞಾನ ನಮಗೆ ಹೇಗೆ ಬಂತು ಅಂದರೆ ಆ ಭಗವಂತನ ಆ ಒಂದು ಗುರು ನಮಗೋಸ್ಕರ ಸಮಯ ಇಟ್ಟಾಗಲೇ ಆ ಜ್ಞಾನವನ್ನು ನಾವು ಪಡ್ಕೊಂಡ್ವಿ. ಜ್ಞಾನವನ್ನ ಕಲಿಸ್ಕೊಡೋದಕ್ಕೋಸ್ಕರ ನಮಗೋಸ್ಕರ ಅವ್ರ ಸಮಯವನ್ನ ಇಟ್ಟಿರ್ತಾರೆ. ಮತ್ತೆ ಯಾರು ಕೊಟ್ಟಂತಹ ಪ್ರಸಾದ ಅದು? ಅವ್ರು ಕೊಟ್ಟಂತಹ ಪ್ರಸಾದ, ಒಂದು ಭಗವಂತ, ಒಂದು ಗುರು ಕೊಟ್ಟಂತಹ ಪ್ರಸಾದ. ಆ ಜ್ಞಾನ ನಮಗೆ, ಆ ಜ್ಞಾನದ ಪ್ರಸಾದ ನಮಗೆ ಸಿಕ್ಕಿದೆ ಅಂದರೆ ನಾವು ಅವ್ರಿಗೆ ಯಾವಾಗಲೂ ಕೂಡ ಸರೆಂಡರ್ ಆಗಿರಬೇಕು. ನನಗೆಲ್ಲ ಗೊತ್ತು ಅಂತೇಳಿ ನಮಗೆ ಒಂದು ಕ್ಷಣ ಕೂಡ ಅಹಂಕಾರ ಬರಬಾರ್ದು. ನಾನೇ ಎಲ್ಲವನ್ನು ತಿಳ್ಕೊಂಡ್ಮೇಲೆ ಮತ್ತೆ ಭಗವಂತನಿಗೆ ಯಾಕೆ ಸರೆಂಡರ್ ಆಗಬೇಕು, ಆ ಗುರುವಿಗೆ ಯಾಕೆ ಸರೆಂಡರ್ ಆಗಬೇಕು? ನನ್ನ ಇಷ್ಟದ ಪ್ರಕಾರ ನಾ ಇವಾಗ ಮಾಡ್ತೀನಿ ಅಂತೇಳಿ ಆ ರೀತಿ ನಾವು ಯಾವತ್ತೂ ಕೂಡ ಅಹಂಕಾರದಿಂದ ನಾವು ತುಂಬ್ಕೋಬಾರ್ದು. ಅವರೇ ನಮಗೆ ಸಮಯ ಇಡಲಿಲ್ಲ ಧ್ಯಾನ ಹೇಳ್ಕೊಡೋದಿಕ್ಕೆ ಅಂದರೆ ನಾವು ಎಲ್ಲಿ ಕಲ್ತ್ಕೊಳ್ತಾ ಇದ್ವಿ? ಸಮಯ ಇಟ್ಟಿರ್ತಾರೆ, ಜ್ಞಾನವನ್ನ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಯಾರು ಆ ಸಮಯದಲ್ಲಿ ಕಲಿಬೇಕು ಅಂತೇಳಿ ಯಾರಿಗೆ ತಪ್ಪನೆ ಇರುತ್ತೆ ಅವ್ರು ಕಲ್ತ್ಕೊಳ್ತಾರೆ. ಯಾರಿಗೆ ತಪ್ಪನೆ ಇರೋದಿಲ್ಲ ಅವ್ರು ಇನ್ನೊಂದು ಜನ್ಮವನ್ನು ತಗೊಳ್ತಾರೆ ಅಷ್ಟೇ. ಭಗವಾನ್ ಪತ್ರಿಜಿ ಅವರು ನಮಗೋಸ್ಕರ ಅವರು ಎಷ್ಟು ಸಮಯವನ್ನ ಅವರು ಕೊಡ್ತಾ ಇದ್ದಾರೆ. ಆ ಜ್ಞಾನವನ್ನು ನಾವು ಕಲಿಬೇಕು. ಭಗವಂತನ ಒಂದು ಸಂಘದಲ್ಲಿ ನಾವು ಕೂಡ ಇರಬೇಕು. ಹೇಗೆ ಭಗವಂತನ ಸಂಘದವನ್ನು ಹೇಗೆ ಮಾಡಬೇಕು ಅಂಥೇಳಿ ನಮಗೆ ಗೊತ್ತಿಲ್ಲದೆ ಇರೋದು ಅದು ಅವ್ರ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ. ಅವರೇ ನಮಗೆ ಸಮಯವನ್ನು ಕೊಡಲಿಲ್ಲ ಅಂದರೆ ನಾವು ಹೇಗೆ ತಿಳ್ಕೊಳ್ತಾ ಇದ್ವಿ? ನಾವು ಕೂಡ ತಿಳ್ಕೊಳ್ತಾ ಇರಲಿಲ್ಲ. ನಾವು ಎಷ್ಟೋ ಹಿಂದೆ ಇಂಥ ಒಂದು ಭಗವಂತರು ಬಂದು ಹೊರಟೋಗಿದ್ದಾರೆ. ಅವ್ರಿಗೆ ನಾವು ಯಾರಿಗೂ ಕೂಡ ನಾವು ಕಂಡಿಲ್ಲ. ಮಹಾಶಕ್ತಿಗಳು ಬಂದು ಹೋಗಿದ್ದಾರೆ, ಯಾರಿಗೂ ಕೂಡ ನಾವು ಕಂಡಿಲ್ಲ. ಆದರೆ ಎಲ್ಲರೂ ಕೂಡ ಇದನ್ನೇ ಹೇಳಿರೋದು.
ಮಾನವರಿಂದ ಮಾಧವರಾದವರು ಎಷ್ಟೋ ಉದಾಹರಣೆ. ಮಾನವರಿಂದ ಭಗವಂತನ ಆಗಿದವರನ್ನ ನಾವು ಪಿಕ್ಚರಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಸ್ಟೋರಿಯಲ್ಲಿ ನಾವು ಕೇಳ್ತಾ ಇರ್ತೀವಿ. ಆದರೆ ಅವ್ರಿಗೆ ಮಾತ್ರ ಅದು ಸಾಧ್ಯ, ನಮಗೆ ಸಾಧ್ಯ ಇಲ್ಲ ಅಂಥೇಳಿ ನಾವು ಹೀಗೆ ಅಂದ್ಕೊಂಡು ಅವ್ರ ಸ್ಟೋರಿಗಳನ್ನೇ ನೋಡ್ತಾ ಇರ್ತೀವಿ. ನಮಗೂ ಕೂಡ ಸಾಧ್ಯ ಇದೆ ಅಂಥೇಳಿ ನಮಗೆ ಭಗವಾನ್ ಪತ್ರಿಜಿಯವರು ಕೊಟ್ಟಾಗ್ಲೇ ನಾವು ಕೂಡ ತಿಳ್ಕೊಳ್ತಾ ಇದ್ದೀವಿ, ನಾವು ಕೂಡ ಸಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅವರು ಕೂಡ ಮಾನವರಿಂದ ಮಾಧವರಾಗಿದ್ದಾರೆ. ನಾವು ಕೂಡ ಇವಾಗ ಮಾನವರಿಂದ ಮಾಧವರಾಗೋದಕ್ಕೆ ನಮಗೂ ಕೂಡ ಸಾಧ್ಯ ಇದೆ. ನಾವೆಷ್ಟೋ ಕಥೆಗಳನ್ನು ಓದ್ತಾ ಇರ್ತೀವಿ, ಭಗವಂತನ ಒಂದು ಕಥೆಗಳನ್ನು. ಅವ್ರ ಮೊದಲು ಮಾನವ ಒಂದು ಜನ್ಮವನ್ನು ತಗೊಂಡಾಗ ಯಾವ ರೀತಿ ಕಷ್ಟಪಟ್ಟರು, ಹೇಗೆ ಸಾಧನೆಯನ್ನು ಮಾಡಿದರು, ಎಷ್ಟು ಸಾಹಸಕರವಾದಂಥ ಕೆಲಸವನ್ನು ಮಾಡಿದರು, ಎಷ್ಟು ಜೀವನದಲ್ಲಿ ಬರುವಂಥದ್ದನ್ನೆಲ್ಲವನ್ನು ಕಷ್ಟ ನಷ್ಟಗಳನ್ನು ಅವರು ಯಾವ ರೀತಿ ಎದುರಿಸಿದ್ರು ಅಂಥೇಳಿ ನಾವೆಲ್ಲವನ್ನು ಕೂಡ ನೋಡಿರ್ತೀವಿ. ಅಂದರೆ ಒಂದು ಪಿಕ್ಚರಲ್ಲಿ, ಒಂದು ಕಥೆಯ ರೂಪದಲ್ಲಿ ಕೇಳಿಸ್ಕೊಂಡಿರ್ತೀವಿ. ನಾವು ಏನು ಕಥೆಯ ರೂಪದಲ್ಲಿ ಏನು ಕೇಳಿಸ್ಕೊಂಡಿರ್ತೀವೋ, ಏನು ಒಂದು 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 ಪಾತ್ರವನ್ನು ಮಾಡಿದಂಥ ಒಂದು ಪಿಕ್ಚರ್ ಆಗಲಿ, ಅದನ್ನು ನಾವು ನೋಡಿರ್ತೀವಿ. ಏನು ನೋಡಿರ್ತೀವಿ ಅದು ನಾವು ಧ್ಯಾನಕ್ಕೆ ಬಂದಾಗ, ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ ನಮಗೂ ಕೂಡ ಅದು ಸಾಧ್ಯ ಇದೆ ಅಂಥೇಳಿ ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಇಲ್ಲ ಅಂದರೆ ಓದಿರೋದು, ಅಲ್ಲಿ ಏನು ಪಿಕ್ಚರ್ ನೋಡಿ ಬಂದಿರ್ತೀವಿ, ಹಾಗೇ ನಾವು ಅದು ಒಂದು ಪಿಕ್ಚರಲ್ಲಿ ನಡೆದಿರೋದು, ಬುಕ್ಸಲ್ಲಿ ಬರೆದಿರೋದು ನಾವಷ್ಟೇ ಅಂದ್ಕೊಂಡು ಅದನ್ನು ಬಿಟ್ಬಿಡ್ತೀವಿ. ಅದು ನಮಗೂ ಕೂಡ ಸಾಧ್ಯ ಇದೆ ಅಂಥೇಳಿ ನಮಗೆ ಕಿಂಚಿತ್ತೂ ಕೂಡ ನಮಗೆ ಬರೋದಿಲ್ಲ. ಯಾವಾಗ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಿದಾಗ ನಮಗೂ ಕೂಡ ಸಾಧ್ಯ ಇದೆ ಅಂಥೇಳಿ ನಮಗೆ ಅನಿಸುತ್ತೆ. ನಾವು ಕೂಡ ಸಾಧನೆಯಿಂದ ನಾವು ಕೂಡ ಮಾನವರಿಂದ ಮಾಧವರಾಗೋದಕ್ಕೆ ಸಾಧ್ಯ ಇದೆ. ನಾನು ಚಿಕ್ಕವಳಿರುವಾಗ ಅಂಥ ಒಂದು ಪಿಕ್ಚರ್ ಮೂವಿಯನ್ನೇ ನೋಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಆದರೆ ಸತ್ಯ ಗೊತ್ತಿರಲಿಲ್ಲ. ನಾವೆಲ್ಲ ನೋಡಿರ್ತೀವಿ ಭಗವಂತನ ಒಂದು ಶಕ್ತಿ ನಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇರತ್ತೆ ಅಂಥೇಳಿ.
ಮೊದಲು ಅಂತ ಒಂದು ಮೂವಿ ಬರ್ತಾ ಇತ್ತು. ಇವಾಗ ಅಂಥದ್ದೇನು ಕೂಡ ಬರೋದಿಲ್ಲ. ನಾವು ಚಿಕ್ಕವರು ಇರುವಾಗ ಅಂಥದ್ದನ್ನೇ ನೋಡ್ತಾ ಇದ್ವಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಆರಾಮಾಗಿ ನಾವು ಹೀಗೆ ಪ್ರತಿದಿನ ಕೂತ್ಕೊಂಡು ಕಣ್ಣು ಮುಚ್ಚಿ ಉಸಿರಾಟದ ಜೊತೆಗೆ ಇರೋದನ್ನು ನಾವು ಅಭ್ಯಾಸ ಮಾಡಬೇಕು. ನಮ್ಮ ಒಳಗಡೆ ನಾವು ಯಾವಾಗ ಸರಿಯಾಗಿ ನಾವು ಜೀವಂತವಾಗಿ ನಾವು ಜೀವಿಸೋದನ್ನು ನಾವು ಕಲ್ತ್ಕೊಳ್ತೀವಿ, ಕಣ್ಣು ಬಿಟ್ಟಾಗ ಹೊರಗಿನ ಪ್ರಪಂಚದಲ್ಲಿನೂ ಕೂಡ ನಾವು ಜೀವಂತವಾಗಿ ನಾವು ಜೀವಿಸ್ತಾ ಇರ್ತೀವಿ. ನಮ್ಮ ಒಳಗಡೆ ನಮ್ಮ ಜೀವನದ ಬಗ್ಗೆ ನಾವು ತಿಳ್ಕೋಬೇಕು. ಹೊರಗಡೆ ನಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಕಣ್ಣು ಮುಚ್ಚಿ ಉಸಿರನ್ನೇ ಗಮನಿಸ್ತಾ ನಮ್ಮ ಜೀವನದ ಬಗ್ಗೆ ನಾವು ಒಳಗಡೆನೇ ತಿಳ್ಕೋಬೇಕು. ಆಗ ಹೊರಗಡೆ ಕೂಡ ನಮಗೆ ಸುಂದರವಾದಂತಹ ಜೀವನ ಇರುತ್ತೆ. ಒಳಗೂ ಹೊರಗೂ ಸುಂದರವಾದಂತಹ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ ಧ್ಯಾನದ ಮುಖಾಂತರ.
ಮಾಸ್ಟರ್ಸ್, ಈ ಊರಿಗೆ ಬಂದಂತ ದಿವ್ಯ ಅವಕಾಶವನ್ನ ಬಳಸಿಕೊಂಡು ಹೊರಗಡೆ ಇರ್ತಕ್ಕಂಥವ್ರು ಓಡಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಯಾವುದೇ ಸ್ಥಳದಲ್ಲಿರಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಿ. ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಧ್ಯಾನ ಸಿಗೋದು. ದಯವಿಟ್ಟು ನೀವಿರುವ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಮಕ್ಕಳು ಕೂಡ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ. ಮಾಸ್ಟರ್ಸ್ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಮಕ್ಕಳಿಗೆ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಹೇಳಿ. ಧ್ಯಾನ ಮಾಡೋರಿಗೆಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಆರಾಮಾಗಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಆ ಕಡೆ ಈ ಕಡೆ ಓಡಾಡ್ತಾ ಇರೋರು ಒಂದು ಕಡೆ ಕೂತ್ಕೊಳ್ಳಿ ಮಾಸ್ಟರ್ಸ್.
ಅವಕಾಶವನ್ನ ಬಳಸಿಕೊಂಡು ಹೊರಗಡೆ ಇರ್ತಕ್ಕಂಥವ್ರು ಓಡಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ದಯವಿಟ್ಟು ನೀವು ಯಾವುದೇ ಸ್ಥಳದಲ್ಲೂ ಕೂತ್ಕೊಂಡು ಧ್ಯಾನವನ್ನು ಮಾಡಿ. ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಧ್ಯಾನ ಸಿಗೋದು. ದಯವಿಟ್ಟು ನೀವಿರುವ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಮಕ್ಕಳು ಕೂಡ ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ. ಮಾಸ್ಟರ್ಸ್ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಮಕ್ಕಳಿಗೆ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಹೇಳಿ. ಧ್ಯಾನ ಮಾಡೋದಕ್ಕೆಲ್ಲರೂ ಕೂಡ ಒಂದು ಅವಕಾಶ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಆರಾಮಾಗಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಆ ಕಡೆ ಈ ಕಡೆ ಓಡಾಡ್ತಾ ಇರೋರು ಒಂದು ಕಡೆ ಕೂತ್ಕೊಳ್ಳಿ ಮಾಸ್ಟರ್ಸ್.
ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಸುಖಮಯ ಪ್ರಾಣಾಯಾಮ. ಸುಖಾಸನದಲ್ಲಿ ಕೂತ್ಕೊಂಡು ಸುಖಮಯ ಪ್ರಾಣಾಯಾಮ, ಆನಾಪಾನಸತಿ ಧ್ಯಾನ. ಧ್ಯಾನದಿಂದ ಸರ್ವರೋಗ ನಿವಾರಣೆ, ತಲೆನೋವಿನಿಂದ ಕ್ಯಾನ್ಸರ್ವರೆಗೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮಾಸ್ಟರ್. ಧ್ಯಾನ ಸಕಲ ಭೋಗಕಾರಿಣಿ. ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ. ಮಧುರವಾದ ಸಂಗೀತವನ್ನು ಕೇಳ್ತಾ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಧ್ಯಾಸ.
ಪ್ರತಿಯೊಂದು ಕೂಡ ಎಷ್ಟು ಸುಂದರವಾಗಿ ಜೀವಿಸ್ತಾ ಇದೆ ಅಂಥೇಳಿ ಹೊರಗಡೆ ಪ್ರತಿಯೊಂದು ಕೂಡ ಜೀವಿಸೋದನ್ನು ನಾವು ನೋಡ್ತಾ ಇರ್ತೀವಿ. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗಬೇಕು ಫ್ರೆಂಡ್ಸ್. ನಮ್ಮ ಜೀವನವನ್ನು ನಾವು ಸುಂದರವನ್ನಾಗಿ ಮಾಡ್ಕೋಬೇಕು. ಕೇವಲ 1 ನಿಮಿಷ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಪ್ರತಿದಿನ ಧ್ಯಾನ, ಪ್ರತಿಕ್ಷಣ ಧ್ಯಾನ. ಪ್ರತಿದಿನ ನಾವು ಸತ್ಯವನ್ನು ತಿಳ್ಕೊಳ್ತಾನೆ ಇರಬೇಕು. ಪ್ರತಿಕ್ಷಣ ನಾವು ಸತ್ಯವನ್ನು ನಾವು ತಿಳ್ಕೊಳ್ತಾನೆ ಇರಬೇಕು. ಇದು ಕೇವಲ ಸಾಧನೆಯಿಂದ ಮಾತ್ರ ಸಾಧ್ಯ ಆಗತ್ತೆ ಫ್ರೆಂಡ್ಸ್. ಸಾಧನೆ ಸಾಧನೆ ಸಾಧನೆ. ನಿತ್ಯ ನಿರಂತರವಾಗಿ ನಾವು ಸಾಧನೆಯನ್ನು ಮಾಡ್ತಾನೆ ಇರಬೇಕು. ಕಣ್ಣು ಮುಚ್ಚಿದ್ರೂ ಕೂಡ, ಕಣ್ಣು ಬಿಟ್ಟರೂ ಕೂಡ ನಾವು ಕೂಡ ಸಾಧನೆಯನ್ನು ಮಾಡ್ತಾ ಬೇರೆಯವ್ರಿಗೂ ಕೂಡ ಸಾಧನೆಯನ್ನು ಮಾಡೋದಕ್ಕೆ ನಾವು ಹೇಳ್ಕೊಡ್ತಾನೆ ಇರಬೇಕು. ಯಾಕೆಂದರೆ ಈ ವಿಷಯ ಸೂಕ್ಷ್ಮವಾದಂಥ ವಿಷಯ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾವು ಹೇಳ್ತಾನೆ ಇರಬೇಕು. ಮತ್ತು ನಾವು ಕೂಡ ಸಾಧನೆಯನ್ನು ಮಾಡ್ತಾನೆ ಇರಬೇಕು.
ನಾವು ಕೂಡ ಬಿಡಬಾರ್ದು, ಸಾಧನೆಯಲ್ಲೇನೆ ನಾವು ಕೂಡ ಇರಬೇಕು. ಕೇವಲ 30 ಸೆಕೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 30 ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಭಗವಾನ್ ಪತ್ರಿಜಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಷ್ಟೋ ಮಹಾಶಕ್ತಿಗಳು ಬಂದು ನಮಗೆ ಧ್ಯಾನದಲ್ಲಿ ಒಂದು ಸಂದೇಶಗಳು ಕೊಡ್ತಾ ಇರ್ತಾರೆ. ಗುರೂಜಿ ಭಗವಾನ್ ಕೃಷ್ಣಾನಂದ ಗುರೂಜಿ ಅವ್ರಿಗೆ, ಭಗವಾನ್ ಓಸೋ ಅವ್ರಿಗೆ, ಭಗವಾನ್ ಬುದ್ಧ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸು ನಿಮಗೆಲ್ಲರಿಗೂ ಕೂಡ, ಇಲ್ಲಿ ಬಂದಂಥ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬ ಅದ್ಭುತವಾಗಿತ್ತು ಮ್ಯಾಮ್ ಕ್ಲಾಸ್. ಇದೆ ಸಾರಿ, ಸ್ವಲ್ಪ ವಾಯ್ಸ್ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ, ಕ್ಷಮೆ ಇರಲಿ. ಈ ದಿನದ ಧ್ಯಾನಕ್ಕೆ ಜಾಯ್ನ್ ಆದಂತಹ ಎಲ್ಲರಿಗೂ ಧನ್ಯವಾದಗಳು. ಮ್ಯಾಮ್ ಹೇಳಿದಂಗೆ ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ. ನಿಮಗೆ ಬಂದಿರುವಂತಹ ಈ ಲಿಂಕನ್ನು ದಯವಿಟ್ಟು ನಿಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡಿ. ಧ್ಯಾನ ನಾವು ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಧ್ಯಾನವನ್ನ ಮಾಡಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಇನ್ನು ಕೆಲವೇ ದಿನಗಳಿದೆ 108 ದಿನ ಮುಗಿಯೋಕ್ಕೆ. ಆದಷ್ಟು ಅದ್ರ ಉಪಯೋಗ ಯಾರ್ಯಾರಿಗೆ ಆಗಬೇಕು ಆಗಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.